ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿ, ಸರಳವಾದಂತಹ ಮಾಹಿತಿ, ಎಲ್ಲರಿಗೂ ಉಪಯುಕ್ತವಾಗುವಂತಹ ಹಾಗೂ ಏನೇ ಮಾಡಿದರೂ ಎಷ್ಟೇ ಕಷ್ಟಪಟ್ಟರೂ ಹಣಕಾಸಿನ ಸಮಸ್ಯೆ ಎದುರಾಗುವುದು, ಅನಾವಶ್ಯಕವಾಗಿ ಹಣದ ಖರ್ಚು ಹೆಚ್ಚಾಗುವುದು ಹಾಗೂ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಇರುವುದೇ ಇಲ್ಲ. ಯಾವಾಗಲೂ ಒದ್ದಾಟ, ಚಿಂತೆ, ಸ್ಟ್ರೆಸ್ನಿಂದ ಒದ್ದಾಡ್ತಾ ಇದ್ರೆ ಇವತ್ತಿನ ದಿನ ಸರಳವಾಗಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಚಿಕ್ಕ ಪುಟ್ಟ ಸಮಸ್ಯೆ ಇರಲಿ ಅಥವಾ ದೊಡ್ಡ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗಳಿಗೂ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಗಳಲ್ಲಿಯೇ ಸರಳವಾಗಿ ಮಾಡುವಂತಹ ತುಳಸಿ ಗಿಡದ ಪರಿಹಾರವನ್ನು ತಿಳಿಯೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಮನಸ್ಸಿಗೆ ಬೇಜಾರಾದಾಗ ಎಷ್ಟೇ ಪರಿಹಾರಗಳನ್ನು ಮಾಡಿದರೂ ಅದರಿಂದ ಯಾವುದೇ ರೀತಿಯಾದಂತಹ ನೆಮ್ಮದಿ ಸಿಗ್ತಾ ಇಲ್ಲ ಹಾಗೂ ಖುಷಿ ಸಿಗ್ತಾ ಇಲ್ಲ ಅಂದಾಗ, ಅಂತಹ ಸಂದರ್ಭಗಳಲ್ಲಿ ತುಳಸಿ ಗಿಡದ ಕೆಲವೊಂದು ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ, ನೆಮ್ಮದಿ ದೊರೆಯುತ್ತದೆ ಸ್ನೇಹಿತರೆ. ಹೌದು, ಅದರಲ್ಲೂ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತೇವೆ ಹಾಗೂ ಪ್ರತಿನಿತ್ಯ ತುಳಸಿ ಗಿಡವನ್ನು ಕೂಡ ಪೂಜಿಸುತ್ತೇವೆ. ಇದರಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಹಾಗೂ ಜೀವನವು ನೆಮ್ಮದಿಯಿಂದ ಇರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಅದರಲ್ಲೂ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ತುಳಸಿ ಪೂಜೆಯನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ. ಆದರೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪೂಜಾ ಕಾರ್ಯಗಳನ್ನು ಮಾಡಲು ಸಾಕಷ್ಟು ಬಿಡುವಿರುವುದಿಲ್ಲ. ಕಾರಣ, ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಪವಿತ್ರ ದಿನಗಳಲ್ಲಿ ಅಥವಾ ಮಂಗಳಕರವಾದಂತಹ ಮಾಸಗಳಲ್ಲಿ ಮಾಡುವುದರಿಂದ ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ಅತ್ಯಂತ ಶೀಘ್ರವಾಗಿ ಹಾಗೂ ನಿಮಗೆ ಗೊತ್ತಿರದ ರೀತಿಯಲ್ಲಿ ಪರಿಹಾರ ಸಿಗುತ್ತದೆ ಸ್ನೇಹಿತರೆ. ಕೆಲವೊಂದು ದಿನಗಳು ಹಾಗೂ ಆ ದಿನಗಳ ಗ್ರಹಗಳ ಪ್ರಭಾವದಿಂದಾಗಿ ನೀವು ಮಾಡುವಂತಹ ಒಂದು ಚಿಕ್ಕ ಕೆಲಸ ನಿಮಗೆ ಅಗಾಧವಾದಂತಹ ಒಂದು ಧೈರ್ಯ, ಶಕ್ತಿ ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ ಸ್ನೇಹಿತರೆ. ಹೌದು, ಯಾರಿಗೆಲ್ಲ ವ್ಯಾಪಾರದಲ್ಲಿ ಹಾಗೂ ವ್ಯವಹಾರದಲ್ಲಿ ಏಳಿಗೆ ಕಾಣ್ತಾ ಇಲ್ಲ, ಎಷ್ಟೇ ವ್ಯಾಪಾರ ಮಾಡಿದರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಮನೆಯ ಮಹಿಳೆಯರಿಗೆ ಆಭರಣಗಳು ಎಂದರೆ ಹೆಚ್ಚು ಪ್ರೀತಿ. ಆದರೆ ಇಂದಿನ ಬೆಲೆಗೆ ಅನುಸಾರವಾಗಿ ಕೊಂಡುಕೊಳ್ಳಲು, ಅಂದರೆ ಬಂಗಾರವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ಬೇಸರದಿಂದಿದ್ದರೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುತ್ತದೆ ಸ್ನೇಹಿತರೆ. ಹೌದು, ಯಾರ ಮನೆಗಳಲ್ಲಿ ಗಂಡ ಹೆಂಡತಿಯ ನಡುವೆ ಯಾವಾಗಲೂ ಕಲಹ, ಭಿನ್ನಾಭಿಪ್ರಾಯ ಎದುರಾಗುವುದು ಹಾಗೂ ಮನಸ್ತಾಪ ಉಂಟಾಗ್ತಾ ಇದ್ರೆ ಆ ಎಲ್ಲ ಸಮಸ್ಯೆಗೂ ಕೂಡ ಈ ಒಂದು ಪರಿಹಾರದಿಂದ ಉತ್ತಮ ಫಲ ದೊರೆಯುತ್ತದೆ. ನೀವು ಈ ಒಂದು ಮಾಸದಲ್ಲಿ, ಅಂದರೆ ಆಷಾಢ ಮಾಸದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು ತುಳಸಿ ಗಿಡವನ್ನು ಪೂಜಿಸಿ ನಾವು ಹೇಳುವಂತಹ ಈ ಒಂದು ಸರಳ ಉಪಾಯವನ್ನು ಮಾಡಬೇಕಾಗುತ್ತದೆ. ಹೌದು, ಈ ಒಂದು ಪರಿಹಾರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ 8 ಗಂಟೆಯ ಒಳಗೆ ನಿರಂತರವಾಗಿ 3 ದಿನಗಳ ಕಾಲ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಹೌದು, ಅಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಕಾರ್ಯಾದಿಗಳನ್ನು ಮುಗಿಸಿ ಸ್ವಚ್ಛ ಬಟ್ಟೆಯನ್ನು ಧರಿಸಿ ತುಳಸಿ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ನಂತರ ಅದರ ಜೊತೆಗೆ ಕಡ್ಡಾಯವಾಗಿ ಪ್ರತಿನಿತ್ಯ, ಅಂದರೆ ಈ 3 ದಿನಗಳ ಕಾಲ ತುಪ್ಪದ ದೀಪವನ್ನು ನೀವು ತುಳಸಿ ಗಿಡದ ಮುಂದೆ ಬೆಳಗಬೇಕಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಪರಿಹಾರಕ್ಕೆ ನಿಮಗೆ ಒಂದು ಪೂಜಾ ಸಾಮಗ್ರಿಯ ಅಂಗಡಿಯಲ್ಲಿ ಅಥವಾ ಒಂದು ಶಾಪಿನಲ್ಲಿ ದೊರೆಯುವಂತಹ ತಾಮ್ರದ ಕಾಯಿನ್ ಅಥವಾ ತಾಮ್ರದ ನಾಣ್ಯವನ್ನು ಈ ಒಂದು ಪರಿಹಾರಕ್ಕೆ ಬಳಸಬೇಕಾಗುತ್ತದೆ ಸ್ನೇಹಿತರೆ. ಹೌದು, ಇದು ಅತಿ ಮುಖ್ಯವಾದದ್ದು. ತಾಮ್ರದ ನಾಣ್ಯವು ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಹಾಗೂ ಸಕಾರಾತ್ಮಕ ಶಕ್ತಿಯ ಒಂದು ಸಂಕೇತವಾಗಿರುತ್ತದೆ. ಇದು ಅತ್ಯಂತ ಪವಿತ್ರವಾದಂತಹ ಒಂದು ಲೋಹವೆಂದು ಹೇಳಲಾಗುತ್ತದೆ ಸ್ನೇಹಿತರೆ. ಶಾಸ್ತ್ರಗಳಲ್ಲಿ ತಾಮ್ರದ ಒಂದು ನಾಣ್ಯವನ್ನು ಇರಿಸುವುದರಿಂದ ಮನೆಯಲ್ಲಿ ಆ ಮನೆಯು ಅಭಿವೃದ್ಧಿಯತ್ತ ಕಾಣುತ್ತದೆ ಹಾಗೂ ಬೆಳವಣಿಗೆಯನ್ನು ಹೊಂದುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ಒಂದು ಮಂಗಳಕರವಾದಂತಹ ವಸ್ತು ಮನೆಗೆ ಶುಭವನ್ನು ತರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ಒಂದು ತಾಮ್ರದ ನಾಣ್ಯ ಅಥವಾ ಮಳೆಯನ್ನು ನೀವು ಸಾಮಾನ್ಯವಾಗಿ ಗೃಹ ಪ್ರವೇಶದ ಸಂದರ್ಭಗಳಲ್ಲಿ ಹೊಸ್ತಿಲಿಗೆ ಹಾಕಿರುವುದನ್ನು ನೋಡುತ್ತೀರಿ. ಏಕೆಂದರೆ ಇದು ಒಂದು ಶುಭವಾದ ಸೂಚನೆ, ಮಂಗಳಕರವಾದಂತಹ ವಸ್ತುವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಇಂತಹ ಒಂದು ನಾಣ್ಯವನ್ನು ನೀವು ಈ ಒಂದು ಪೂಜಾ ವೇಳೆಯಲ್ಲಿ ಬಳಸೋದ್ರಿಂದ ನಿಮ್ಮ ಇಚ್ಛೆಗಳು ಕೂಡ ಅತ್ಯಂತ ಶೀಘ್ರವಾಗಿ ಫಲಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಆದರೆ ಈ ಒಂದು ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದಾದರೆ, ನೀವು ಈ ಒಂದು ಪೂಜಾ ವೇಳೆಯಲ್ಲಿ ಈ ಒಂದು ತಾಮ್ರದ ಒಂದು ಕಾಯಿನನ್ನು ಅಥವಾ ನಾಣ್ಯವನ್ನು 2 ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಪ್ರಾರ್ಥನೆ ಮತ್ತು ಬೇಡಿಕೆಯನ್ನು ಆ ಕಾಯಿನನ್ನು ಹಿಡಿದು ತುಳಸಿ ಕಟ್ಟೆಯ ಮುಂದೆ ಮುಂಜಾನೆ ಹೇಳಬೇಕಾಗುತ್ತದೆ. ಹೌದು, ತುಳಸಿ ಪೂಜೆಯ ನಂತರ ಈ ರೀತಿಯಾಗಿ ನೀವು ನಾಣ್ಯವನ್ನು ಹಿಡಿದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಹಾಗೂ ಅತಿ ಮುಖ್ಯವಾಗಿ ನಾಣ್ಯವನ್ನು ಹಿಡಿದು ಅತ್ಯಂತ ಮುಖ್ಯವಾದಂತಹ ಓಂ ನಮೋ ವಾಸುದೇವಾಯ ನಮಃ ಎಂಬ ಒಂದು ಮಂತ್ರವನ್ನು 21 ಬಾರಿ ಹೇಳಬೇಕಾಗುತ್ತದೆ. ಹಾಗೂ ಈ ಒಂದು ಮಂತ್ರವನ್ನು ಹೇಳಿದ ನಂತರ ತುಳಸಿ ಗಿಡದ ಬಳಿ ಕೆಳಗಡೆ ಮಣ್ಣಿನಲ್ಲಿ ಈ ಒಂದು ಕಾಯಿನನ್ನು ಇಡಬೇಕು. ಅಂದರೆ ಅದರ ಮಣ್ಣಿನ ಒಳಗೆ ಈ ಒಂದು ಕಾಯಿನನ್ನು
ಯಾರಿಗೂ ಹೇಳದಂತೆ ಹಾಗೂ ಕಾಣದಂತೆ ಆ ಒಂದು ಮಣ್ಣಿನಲ್ಲಿ ಈ ಒಂದು ಕಾಯಿನನ್ನು ಸರಿಸಬೇಕು. ನಂತರ 3 ದಿನವ ನಿರಂತರವಾಗಿ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಕುಲದೇವರನ್ನು ಪೂಜೆ ಮಾಡಬೇಕು ಸ್ನೇಹಿತರೆ. ನಂತರ ಈ ಒಂದು ಸಮಯದಲ್ಲಿ ಅಂದರೆ ಈ 3 ದಿನಗಳ ಕಾಲ ತುಳಸಿ ಗಿಡದ ಮುಂದೆ ನಿಮ್ಮ ಒಂದು ಪ್ರಾರ್ಥನೆ ಹಾಗೂ ಕಷ್ಟವನ್ನು ಹೇಳಬೇಕಾಗುತ್ತದೆ. ನಂತರ ಅಂದರೆ 3 ದಿನದ ನಂತರ ಆ ತಾಮ್ರದ ಕಾಯಿನ್ ಅಥವಾ ನಾಣ್ಯವನ್ನು ತೆಗೆದು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಸಂಜೆಯ ವೇಳೆಗೆ ಅಂದರೆ 6 ಗಂಟೆಯಿಂದ 7 ಗಂಟೆಯ ಒಳಗೆ ನಿಮ್ಮ ಒಂದು ಲಾಕರ್ ಅಥವಾ ನಿಮ್ಮ ಹಣವಿಡುವ ಜಾಗದಲ್ಲಿ ಇಡಬೇಕು. ಅಥವಾ ಅದು ಸಾಧ್ಯವಿಲ್ಲವೆಂದರೆ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಇದನ್ನು ಪ್ರತಿನಿತ್ಯವಾಗಿ ಪೂಜಿಸುತ್ತಾ ಹೋಗಬೇಕು ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಇಚ್ಛೆಗಳು ಬಹುಬೇಗ ಪೂರ್ಣಗೊಳ್ಳುತ್ತಾ ಹೋಗುತ್ತದೆ. ಹೌದು, ತುಳಸಿ ಗಿಡದ ಬಳಿ ಈ ಒಂದು ಕಾಯಿನನ್ನು ಇಟ್ಟು ನಂತರ ಅದನ್ನು ನೀವು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ನಿಮ್ಮ ಯಾವುದೇ ಇಚ್ಛೆ ನೆರವೇರ್ತಾ ಇಲ್ಲ ಹಾಗೂ ಯಾವುದೇ ರೀತಿಯ ಸಂಕಷ್ಟದ ಪರಿಸ್ಥಿತಿಯನ್ನು ನೀವು ಎದುರಿಸ್ತಾ ಇದ್ದೀರಿ ಅನ್ನೋದಾದರೆ ಆ ಎಲ್ಲ ಸಮಸ್ಯೆಗಳಿಂದ ನೀವು ಶೀಘ್ರವಾಗಿ ಹೊರಬರುತ್ತೀರಿ. ಹೌದು, ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ಅತ್ಯಂತ ಸರಳವಾಗಿ ಹಾಗೂ ನಿಮ್ಮ ಬಯಕೆಗಳ ಇಷ್ಟಾರ್ಥಕ್ಕಾಗಿ ಈ ಒಂದು ಸರಳವಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ತುಳಸಿ ಗಿಡವನ್ನು ಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತದೆ ಹಾಗೂ ಮನೆಗಳಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯಾದಂತಹ ದೋಷಗಳು ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹಾಗಾಗಿ ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಪರಿಹಾರ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂತಹ ಇನ್ನೂ ಹಲವಾರು ಸರಳ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದಗಳು.